ನಮಸ್ತೆ, ನಾನು ಬಾಲಚಂದ್ರ ಅಂತ. ಇವಾಗ ತುಂಬ ಮುದ್ದಾಗಿ ಮಾಡಿದ್ದು, ನ್ಯಾಚುರಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ತುಂಬ ಇಷ್ಟ ಆಯಿತು, ಕ್ಯಾಮ್ರಾ ಅವ್ರಿಗೆ ತುಂಬ ಇಷ್ಟ ಆಯಿತು. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಂಟೆಂಟ್ ಇರುವಂಥದ್ದು, ಜೊತೆಗೆ ಒಳ್ಳೆ ಸ್ಕ್ರೀನ್ ಪ್ಲೇ ಮೇಂಟೈನ್ ಮಾಡಿದ್ದಾರೆ. ಪೃಥ್ವಿ ಅವರಂತೂ ಅದ್ಭುತವಾಗಿ ನ್ಯಾಚುರಲಾಗಿ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಮುದ್ದಾಗಿ ಕಾಣಿಸ್ತೀರ. ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಥ್ರೂ ಔಟ್ ದ ಮೂವಿ ನಾನು ಗೆಸ್ ಮಾಡ್ತಾ ಇದ್ದೆ ಸಸ್ಪೆನ್ಸ್ ಎಂಡಿಂಗ್ ಹೇಗಿರುತ್ತೆ. ಇಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನೂ ಆಗಿದೆ. ಸೊ ಐ ರಿಯಲಿ ಥರಲಿ ಎಂಜಾಯ್ ದ ಮೂವಿ. ಐ ಥಿಂಕ್ ಎವ್ರಿಬಡಿ ಶುಡ್ ಲೈಕ್ ಟೋಟಲಿ ವಾಚ್ ದ ಮೂವಿ. ಒಳ್ಳೆ ಸಿನಿಮಾ, ಹೊಸದಾಗಿ ಬಂದಿದೆ. ಈ ಥರ ಸಿನಿಮಾ ಇತ್ತೀಚೆಗೆ ನಾನು ನೋಡಿರಲಿಲ್ಲ. ಕರೆದ್ರು, ತೋರಿಸಿದ್ರು, ಏನೋ ಇರುತ್ತೆ ಅಂತ ಬಂದೆ. ತುಂಬ ಚೆನ್ನಾಗಿದೆ ಫಿಲಮ್. ಮೂವ್ ಆಗೋದು ಗೊತ್ತಾಗಲ್ಲ, ಹೊಸದಾಗಿದೆ. ಎಲ್ಲರೂ ನೋಡಿ. ಕನ್ನಡ ಫಿಲಮು ಇದೇ ಬೇರೆ ಭಾಷೆಲಿ ಬಂದರೆ ಇಷ್ಟೊತ್ತಿಗಾಗಲೇ ಪ್ರಚಾರ ಹಾಕಿಸಿ ಏನೇನೋ ಮಾಡಿಬಿಡ್ತಿದ್ರು. ಈಗ ದಯವಿಟ್ಟು ಕನ್ನಡ ಫಿಲಮು ಒಂದೊಳ್ಳೆ ಸಿನಿಮಾ ಚೆನ್ನಾಗಿ ಬಂದಿದೆ, ದಯವಿಟ್ಟು ನೋಡಿ. ಎಲ್ಲ ಅಂಬರೀಷ್ ಅವರು ತುಂಬ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಫಿಲಮ್ ತುಂಬ ಚೆನ್ನಾಗಿ ಮೂವ್ ಆಗುತ್ತೆ. ಆ್ಯಕ್ಚುಲಿ ಈಗಲೂ ಸಿನಿಮಾದಿಂದ ಆಚೆ ಬರೋಕ್ಕಾಗ್ತಿಲ್ಲ. ಒಂದು ಯಾಕ್ರಿ ಇಷ್ಟು ಲೇಟು ಈ ಥರ ಸಿನಿಮಾ ಮಾಡೋಕ್ಕೆ? ಯಾಕಂದರೆ ಇದು ಲಾಕ್ಡೌನಲ್ಲಿ ಒಂದು ಎಲ್ಲರ ಕಣ್ಣು ಮುಂದೆ ನಡೆಯುವಂಥದ್ದು ಒಂದು ಸ್ಟೋರಿ ಇದು. ಬಟ್ ಎಷ್ಟು ಸತ್ಯ ಇದೆ, ಎಷ್ಟು ನಿಜವಾಗಿ ಎಲ್ಲರ ಕಣ್ಣು ಮುಂದೆ ನಡೆದಿರೋಂಥದ್ದು. ಬಟ್ ಯಾರೋ ಒಬ್ಬರು ಸಿನಿಮಾ ಮಾಡೋಕ್ಕಾಗಲಿ. ಬಟ್ ಇವತ್ತು ನಾಟೌಟ್ ಅಂತ ಸಿನಿಮಾದಲ್ಲಿ ಅಂಥ ಒಂದು ಸ್ಟ್ರಾಂಗ್ ಕಂಟೆಂಟು ಇವತ್ತು ತೋರಿಸಿದ್ದಾರೆ. ಕಂಟೆಂಟು ಬಂದಿದೆ. ದುಡ್ಡಿನಿಂದ ಯಾರು ಹೋಗ್ತಾರೆ, ಅವರು ದುಡ್ಡಿನ ಮೌಲ್ಯಕ್ಕೆ ಯಾರು ಅದ್ರ ಹಿಂದೆ ಹೋಗ್ತಾರೆ, ಅವರು ಅಂಥವ್ರಿಗೆ ಒಂದು ಒಳ್ಳೆ ಸಬ್ಜೆಕ್ಟ್. ಕೊರೋನಾ ಏನು ಕಲಿಸಿದೆ ಇವತ್ತು ಜೀವನದಲ್ಲಿ ಒಂದು ಪಾಠ, ಅದನ್ನು ತೆರೆ ಮೇಲೆ ನಮ್ಮ ನಿರ್ದೇಶಕರು ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ. ಇದು ನಿಜವಾಗ್ಲೂ ಕನ್ನಡ ಪ್ರೇಕ್ಷಕರು ನೋಡುವಂಥ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮೊದಲನೇ ಬಾರಿ ನಾನು ನಮ್ಮ ಸಿನಿಮಾ ನೋಡ್ತಾ ಇರೋದು ಸಿನಿಮಾದ. ಆ್ಯಂಡ್ ಅಂಬರೀಷ್ ಅವರು ಹೇಳಿರೋ ಕಥೆಗಿಂತ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಂಡ್ರೆ ಸರಿ ಇರಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಗಿದೆ ನಮ್ಮ ಸಿನಿಮಾ. ಆ್ಯಂಡ್ ಐ ಥಿಂಕ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತಂತ. ಸೆಕೆಂಡ್ ಹಾಫ್ ಕೂಡ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎಲ್ಲೂ ಬೋರ್ ಅನಿಸಲ್ಲ. ಸೊ ಪ್ಲೀಸ್ ಬನ್ನಿ, ನಮ್ಮ ಸಿನಿಮಾ ನೋಡಿ. 100% ನಿಮ್ಮ ದುಡ್ಡನ್ನ ವಸೂಲಿ ಮಾಡೋ ಕೆಲಸನೇ ಮಾಡಿದ್ದೀವಿ ನಾವು. ಸೊ ಪ್ಲೀಸ್ ಬನ್ನಿ, ಥಿಯೇಟರ್ಸಲ್ಲಿ ನಮ್ಮ ಸಿನಿಮಾ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಇಷ್ಟೊಂದು ಶಾರ್ಟ್ ಇಲ್ಲ, ಇವಾಗ ಹೀಲ್ಸ್ ಹಾಕಿ ಬಂದಿದ್ದಾರೆ. ಸೊ ಇಲ್ಲಿ ಕಾಣ್ತಾ ಇದ್ದೀನಿ. ಸೊ ಇರಲಿ. ಸೊ ನಮ್ಮ ಫಿಲಮ್ ಪ್ರೀಮಿಯರ್ ಶೋ ಇತ್ತು, ನಾಟ್ಔಟ್ ಅಂತ. ನಾನು ಇದೇ ಮೊದಲನೇ ಬಾರಿ ನೋಡಿರೋದು. ಸೊ ಹೀರೋ ಅನ್ನೋಕ್ಕಿಂತ ಇದರಲ್ಲಿ ನನ್ನೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬ ಮೌಲ್ಯಗಳಿದೆ ಈ ಫಿಲಮಲ್ಲಿ. ಸೊ ಏನೊಂದು ಕಾಮಿಡಿ ಆಗಿರಲಿ, ಒಂದು ಸೀರಿಯಸ್ ಕಂಟೆಂಟ್ ಆಗಿರಲಿ, ರವಿಶಂಕರ್ ಸರ್ ಆ್ಯಕ್ಟಿಂಗು, ಕಾಕ್ರೋಚ್ ಸರ್ದು, ಗೋಪಾಲ್ ಕೃಷ್ಣ ದೇಶಪಾಂಡೆದು, ನಮ್ಮ ಹೀರೋಯಿನ್ ಮ್ಯಾಮ್ದು. ಸೊ ಅದ್ರ ಜೊತೆ ಇವರೆಲ್ಲ ವೆಲ್ ನೋನ್ ಫೇಸಸ್ಸು. ಅದರಲ್ಲಿ ನಾನು ಒಬ್ಬ ಹೊಸಬ. ಸೊ ಎಲ್ಲೂ ಕೂಡ ಫಿಲಮಲ್ಲಿ ನನಗೆ ಅನಿಸಿಲ್ಲ. ಸೊ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಹೇಳ್ದಂಗೆ ಇತ್ತೀಚಿನ ದಿನಕ್ಕೆ ಇದು ಒಂದು ತಕ್ಕ ಅಪ್ಡೇಟೆಡ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನಾಳೆ 19th ಬೆಳಿಗ್ಗೆಯಿಂದ ಥಿಯೇಟ್ರಿಗೆ ಬಂದು ದಯವಿಟ್ಟು ಉಳಿಸಿ ಬೆಳೆಸಿ. ಥ್ಯಾಂಕ್ ಯು.